ಹೇಳ್ತಿದ್ರೆ ಭಾಳ ಖುಷಿ ಆಗುತ್ತೆ. ಯಾಕಂದರೆ ಅದು ಒಬ್ಬ ನ್ಯೂ ಡೈರೆಕ್ಟರ್, ಅರ್ಜುನ್ ಜನ್ಯ ಮ್ಯೂಸಿಕ್ಲಿ ಎಲ್ಲ ಕೇಳ್ತೀವಿ. ಬಟ್ ಫಸ್ಟ್ ಟೈಮ್ ದರ್ಶನ್ ಅಂತ ಬಂದಾಗ ಎಲ್ರಿಗೂ ಒಂದು ಕ್ವಶನ್ ಮಾರ್ಕ್ ಇರುತ್ತೆ, ಏನು ಮಾಡಿರ್ಬೋದು. ನಾಟ್ ಓನ್ಲಿ ಅಭಿಮಾನಿ ಫ್ಯಾನ್ಸ್ ಅಂತಲ್ಲ, ಕ್ರಿಟಿಕ್ಸಿಂದ ಹಿಡಿದು ಇಂಡಸ್ಟ್ರಿಯಿಂದ ಹಿಡಿದು ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಏನು ಮಾಡಿರ್ಬೋದು. ಅದು ಬಿಗ್ ಕ್ಯಾನ್ವಾಸ್ ಫಿಲ್ಮ್. ಯಾಕಂದರೆ ಕ್ಯಾನ್ವಾಸ್ಗೋಸ್ಕರ ಮಾಡಿದ್ದಾರೆ ಸಿನಿಮಾ ಕಥೆ ಇಟ್ಕೊಂಡು ಅದಕ್ಕೆ ತಕ್ಕಂತೆ ಕ್ಯಾನ್ವಾಸ್ನ ಅವ್ರು ಸೆಟ್ ಮಾಡ್ತಾರೆ. ಅದು ರಮೇಶ್ ರೆಡ್ಡಿ ಅವ್ರು ತುಂಬ ಥ್ಯಾಂಕ್ಸ್ ಅಂತ ಅವ್ರು ಸಪೋರ್ಟ್ ಮಾಡಿದ್ರು. ಒಬ್ಬ ನ್ಯೂ ಕಮರ್ಗೆ ಮ್ಯೂಸಿಕ್ ಮಾಡಿಬಿಡ್ಬೋದು, ಬಟ್ ಆಸ್ ಅ ಡೈರೆಕ್ಷನ್ ಒಂದು ವಿಭಿನ್ನವಾಗಿ ಜನಗಳನ್ನ ಕೂರಿಸ್ಬೇಕು. ಒಂದು ವಿಭಿನ್ನವಾಗಿ ಒಂದು ಹೆಂಗೆ ಪ್ಯಾರಲ್ ವರ್ಲ್ಡ್ ಇವತ್ತು ಜನ ಲೇಟ್ ಬಗ್ಗೆ ಈ ವರ್ಲ್ಡ್ ಆ ವರ್ಲ್ಡ್ ಪ್ಯಾರಲ್ ಹೇಳಿಟ್ಕೊಂಡು ಪ್ಯಾರಲ್ ಹೋಗಬೇಕು. ಆಮೇಲೆ ಇವತ್ತು ಏನು ಮೆಸೇಜ್ ಬೇಕು ಆಡಿಯನ್ಸ್, ಒಂದು ಒಳ್ಳೆ ಮೆಸೇಜ್ ಇದೆ ಮೊಬೈಲ್ ಯಾವತ್ತು ಅದೆಲ್ಲ ಭಾಳ ಅದ್ಭುತವಾಗಿ ಕಮರ್ಷಿಯಲಿ ಒಂದು ಫಿಲಾಸಫಿನ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಅಂದರೆ ಎಲ್ಲ ವಸ್ತುಕ್ಕೂ ಒಂದು ಜೀವ ಇರುತ್ತೆ, ಅದೊಂದು ಇದೆ ಮೆಸೇಜು. ಇಲ್ಲಿ ಮೊಬೈಲ್ ಯೂಸ್ ಮಾಡೋದಿರ್ಬೋದು, ಇಲ್ಲ ಅನ್ನೆಸರಿ ಗಾಡಿ ಆಡ್ಕೊಬೇಕಾದ್ರೆ ಯಾರ್ಯಾರು ವಿಡಿಯೋ ಮಾಡ್ತಾರೆ ನೋಡ್ಬೋದು, ಅದು ಯೂಶಲ್ ಆಗೋಯ್ತು ಎಲ್ಲ ಕಡೆಯಿಂದ. ಸೊ ಅದೇ ಸಮ್ ಪಾಯಿಂಟ್ಸ್ನ ಎಂಟರ್ಟೈನಿಂಗ್ ವೇಲಿ ಭಾಳ ಚೆನ್ನಾಗಿ ಮಾಡಿದೆ. ಅದು ನಾವು ರಾಜೇಶ್ ಶೆಟ್ಟಿ 3 ಜನ ಸೇರಿದ್ರು, ಹೇಳ್ತೀವಿ ಒಂದು ತ್ರಿವೇಣಿ ಸಂಗಮನ ತ್ರಿವೇಣಿ ತಿರ್ಗ ನೋಡ್ತಾ ಇದ್ದೀವಿ. ಅದು ಭಾಳ ಖುಷಿಯಾದ ವಿಷಯ. ಒಳ್ಳೆ ಥಾಟ್, ಜನಗಳ ಒಂದು ಅಭಿಪ್ರಾಯ ಇದೇ ಥರ ಸರಿಯಾಗಿದ್ಬಿಟ್ರೆ ಐ ಥಿಂಕ್ ಫಿಲ್ಮ್ ಇದು ಸ್ಟಿಲ್ ಗುಡ್ ಅಂತ ನನ್ನ ಭಾವನೆ. ಇದುವರೆಗೂ ನಮ್ಮ ಬಂದ ಪ್ರತಿಕ್ರಿಯೆಯಲ್ಲಿ ನಾವು ಭಾಳ ಖುಷಿ ಕೊಡ್ತು, ಹೆಮ್ಮೆ ಕೊಡ್ತು. ಯಾಕೆ ಇದು ಒಂದು ಡಿಫ್ರೆಂಟ್ ಆದ ಒಂದು ಪ್ರಾಜೆಕ್ಟ್ನ ಜನ ಅಷ್ಟು ಎಷ್ಟು ಬಿಫೋರ್ ರಿಲೀಸೇನೆ ಆ ಟ್ರೈಲರ್ನ ಭಾಳ ಚೆನ್ನಾಗಿ ಅವರು ಏನು ಡಿಕೋಡ್ ಮಾಡಿದ್ರು. ಅದು ಭಾಳ ಖುಷಿ ಆಗುತ್ತೆ. ಒಂದು ಫಿಲ್ಮ್ನ ಡಿಕೋಡ್ ಎಷ್ಟು ಡಿಕೋಡ್ ಮಾಡಿದ್ದಿಲ್ಲ ಅಂತ ತಲೆ ಕೆಡ್ಸ್ಕೊಂಡಿಲ್ಲ, ಡಿಕೋಡ್ ಮಾಡಿದ್ದಿಲ್ಲ. ಅದು ತುಂಬ ಹೆಮ್ಮೆ ಅನಿಸ್ತು. ಬಂದು ನೋಡ್ಬೇಕಾದ್ರೆ ಈ ರೀತಿ ಒಂದು ರೆಸ್ಪಾನ್ಸ್ ಬಂದು ಭಾಳ ಖುಷಿ. ನಿಮ್ಮ ಎಂಟ್ರಿ ನಂತರ ಸಿನಿಮಾದ ವೇಗನ ಬೇರೆ ಮಟ್ಟಕ್ಕೆ ಹೋಗುತ್ತೆ. ತೆರೆ ಮೇಲೆ ಜನ ನೋಡ್ಕೊ ಬಂದರಲ್ಲಿ ಹೇಳೋದು ಒಂದೇ ಮತ್ತು ಶಿವತಾಂಡವ ಸಿನಿಮಾದಲ್ಲಿ ಶಿವತಾಂಡವ ಇರುತ್ತೆ. ಬಟ್ ಆ ಶಿವತಾಂಡವ ಬರಬೇಕಂದ್ರೆ ಫಸ್ಟ್ ಹಾಫ್ ನಾವೇನಿದ್ದೀವೋ ಅದು ಇಂಪಾರ್ಟೆಂಟ್ ಆಗುತ್ತೆ. ಅದು ನಾವಿಲ್ಲಾಂದ್ರೆ ಸೆಕೆಂಡ್ ಹಾಫ್ ಏನು ಮಾಡೋಕ್ಕಾಗುತ್ತೆ. ಫಸ್ಟ್ ಹಾಫ್ ಅದು ಇದ್ದಿದ್ರೆ ಸೆಕೆಂಡ್ ಹಾಫ್ ತಾಂಡವ ಆಗುತ್ತೆ. ಈಗ ಫಸ್ಟ್ ಹಾಫ್ಲೇ ತಾಂಡವ ಆಗ್ಬಿಟ್ರೆ ಸೆಕೆಂಡ್ ಹಾಫ್ ತಾಂಡವ ಆಗಲ್ಲ. ಸ್ಲೋ ಅದಕ್ಕೆ ಶಿವ ತಾಂಡವ ಅಂತ. ಶಿವ ಸೌಂಡ್ ಕಮ್ಮಿ ಇರುತ್ತೆ, ತಾಂಡವ ಜಾಸ್ತಿ ಇರುತ್ತೆ. ಅದಕ್ಕೆ ಇದನ್ನ ಅರ್ಜುನ್ ಜನ್ಯ ಫಸ್ಟ್ ಹಾಫ್ಲಿ ಉಪೇಂದ್ರ ಹಾಗೂ ರಾಜೇಶ್ ಶೆಟ್ಟಿ ಎಷ್ಟು ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಅಂದರೆ ಜನಗಳನ್ನ ಎಂಗೇಜಿಂಗ್ ಆಗುತ್ತೆ. ನಾನು ಯಾರೋ ಫ್ರೆಂಡ್ಸ್ ಇಬ್ಬರು ಫೋನ್ ಮಾಡಿದ್ರು, ಫಸ್ಟ್ ಹಾಫ್ ತುಂಬ ಎಂಗೇಜಿಂಗ್ ಆಗಿ ಹೋಗುತ್ತೆ, ಸೆಕೆಂಡ್ ಹಾಫ್ ಬಂದ್ಬಿಟ್ಟು ಬೇಗ ಜಾಸ್ತಿ ಆಗುತ್ತೆ. ಅದು ನೀವು ಎಂಟ್ರಿ ಆದಮೇಲೆ ಅದೇ ಆ ಎಂಟ್ರಿ ಫಾಸ್ಟ್ ಆಗಬೇಕು. ಈ ಎಂಟ್ರಿ ಚೆನ್ನಾಗಿದೆ ಅಂತಂದರೆ ಆ ಎಂಟ್ರಿ ಸರ್ ಇದುವರೆಗೆ ರಗಡ್ ಲುಕ್ಕಲ್ಲೇ ಕಾಣಿಸ್ಕೊಂಡು ಹೋಗ್ಲಿಕ್ಕೆ ಈ ಸತಿ ಕಾಮ್ ಆ್ಯಂಡ್ ಕಂಪೋಸ್ಡ್ ಅಲ್ಲದೆ ಈ ಸೀರೆ ಹುಟ್ಟ ಲುಕ್ಕಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಎಲ್ಲರೂ ಕೂಡ ಆಶ್ಚರ್ಯ. ಎಲ್ಲ ಅವತಾರಗಳಷ್ಟೇ, ಎಲ್ಲ ಅವತಾರಗಳನ್ನ ಅವರು ಮಾಡಿದ್ರು ಅರ್ಜುನ್ ಜನ್ಯ. ಅದು ನಮ್ಮ ಪಾಲು ಬಂತು, ಅದು ಭಾಗ್ಯ. ನಾವು ನೋಡಿದಂಗೆ 2 ಸರಿ ನೋಡಿದವರು ಸಿನಿಮಾದು ಫಸ್ಟ್ ಸರಿ ನೋಡೋಕ್ಕಿಂತ ಸೆಕೆಂಡ್ ಸರಿ ನೋಡ್ತಿಲ್ಲ. ಅವರು ತುಂಬ ನೀಟಾಗಿ ಆಗ್ತಾ ಇದೆ. ಯಾಕಂದ್ರೆ 45 ದಿನಗಳು ಗರುಡ ಪುರಾಣ ಆಗಲಿ, ಅದು 11 ದಿವಸಗಳ ಕಾರ್ಯಗಳಾಗಲಿ, ಪ್ರತಿಯೊಂದನ್ನು ಹಂತ ತುಂಬ ಚೆನ್ನಾಗಿ ಹೇಳ್ತಾರೆ. ಕನೆಕ್ಷನ್ ಮನುಷ್ಯ ಹೋದ್ಮೇಲೆ ಅವ್ರ ಆತ್ಮ ತೃಪ್ತಿ ಪಡೀತಾ ಇಲ್ವಾ, ಅದು ನಿಜನ ಸುಳ್ಳ, ಅದೆಲ್ಲ ಭಾಳ ಭಾಳ ವಿಶೇಷತೆಗಳಿದೆ. ಸುಮ್ಮನೆ ನಾವು ಗರುಡ ಪುರಾಣಕ್ಕೆ ಅಷ್ಟಾಗಿ ಹೇಳ್ತೀವಿ ಆತ್ಮ ಅದು ಸುಳ್ಳು, ಅದೆಲ್ಲ ಅದಕ್ಕೆಲ್ಲ ಒಂದು ಏನು ಒಂದು ಪರಿಪೂರ್ಣತೆ ಆದಾಗಲೇ ಅದು ಪರಮಾತ್ಮ ಆಗುತ್ತೆ. 11 ಅವತಾರದಲ್ಲಿ ನಿಮ್ಗೆ ಇಷ್ಟವಾದ ಅವತಾರ ಯಾವುದು? ನನಗೆ ನಮ್ಮ ಜವಾಬ್ದಾರಿ ಜನಗಳು ಬಿಟ್ಬಿಡ್ತೀವಿ, ಅವ್ರಿಗೆ ಯಾವ ಅವತಾರ ಇಷ್ಟ ಆಗುತ್ತೆ ಆ ಅವತಾರ. ಬಟ್ ನನಗೇನಂದ್ರೆ ಐ ಆಮ್ ವೆರಿ ಲಕ್ಕಿ. ಯಾಕೆ ನನಗೆ ಅವಾಗ ಆ್ಯಕ್ಚುಲಾಗಿ ಕೀಮೋ ನಡೀತಾ ಇತ್ತು, ಕ್ಯಾನ್ಸರ್ ಕೀಮೋ ನಡೀತಾ ಇತ್ತು. ಬಟ್ ನಾನು ಹೆಂಗೆ ಮಾಡಿದ್ರೆ ನನಗೆ ಗೊತ್ತಿಲ್ಲ. ಎಲ್ಲ ಜನಗಳ ಅಭಿಮಾನ ಸಪೋರ್ಟ್ ಇರ್ಬೋದು, ಇಲ್ಲ ಅರ್ಜುನ್ ಜನ್ಯ ಇಡೀ 45 ಟೀಮ್ ಸಪೋರ್ಟ್ ಮಾಡಿದ್ರು. ಆ ಶಕ್ತಿಯನ್ನು ದೇವ್ರು ನನಗೆ ಸ್ಪೆಷಲಾಗಿ ಆಶೀರ್ವಾದ ಮಾಡ್ತಾರೆ. ಅದು ನನ್ನ ನಿಜ ಭಾಗ್ಯ. ಅದು ಹೆಂಗೆ ಅನ್ನೋದು ಅವತಾರ, ಒಂದೊಂದು ಅವತಾರಕ್ಕೂ 3 ಅವರ್ ಬೇಕು ಮೇಕಪ್, 3 ಅವರ್ಸ್ ಕಾಸ್ಟ್ಯೂಮು, ಏನೇ ಟೈಟ್ನೆಸ್ ಗೊತ್ತಾಗ್ತಿರಲಿಲ್ಲ. ಕ್ಯಾಮ್ರಾ ಬಂದ ತಕ್ಷಣ ಅದು ಎಲ್ಲಿ ಹೋಗುತ್ತೆ ದೇವರೇ ನನ್ನ ಸರ್ ನೀವೀಗ ಕ್ಯಾನ್ಸಲೇಷನ್ ಶಿವಪ್ಪ ರಾಯಪ್ಪ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಸಿನಿಮಾ. 2 ಅಪ್ಪನೇ, ಶಿವಪ್ಪ ರಾಯಪ್ಪ. ಸರ್ ಈಗ ನೀವು
ಕ್ಯಾನ್ಸರ್ ಗೆದ್ದು ಬಂದ ನಂತರ ನೀವು ಮೂವಿಯನ್ನ ಬಿಟ್ಟು ನೋಡೋದಾದ್ರೆ ರಾಜ್ಯಾದ್ಯಂತ ಇವತ್ತು ಒಂದು ಹಬ್ಬನೇ ಆಚರಿಸಲಾಗ್ತಾ ಇದೆ. ಸೊ ನಿಮ್ಮ ಅಭಿಮಾನಿಗಳ ಆ ಹರ್ಷೋದ್ಗಾರಕ್ಕೆ ಏನು ಹೇಳ್ತಾರೆ? ಬ್ಲೆಸ್ಡ್ ಒಂದು ಸಿನಿಮಾ, ಯಾವುದೇ ಸಿನಿಮಾ ಒಂದು ವಿಭಿನ್ನವಾದ ಸಿನಿಮಾ ಗೆದ್ದಾಗ ನನಗೆ ಭಾಳ ಖುಷಿ. ಸಿನಿಮಾ ಓಕೆ ಅಲ್ಲಿ ಮನೇಲಿಲ್ಲ. ಕಳೆದ ವರ್ಷ ಫ್ಯಾನ್ಸ್ಗಳೆಲ್ಲ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಸಂಭ್ರಮಿಸಲು ಎಷ್ಟೋ ದೇವರುಗಳಿಗೆ ಹಾಕಿಲ್ಲ. ಸೊ ಇವತ್ತು ಅದೇ ಅಭಿಮಾನಿಗಳು ಈ ಮಟ್ಟದ ತುಂಬ ಅದ್ಭುತವಾದಂಥ ರೆಸ್ಪಾನ್ಸ್ ಎಂಟೈರ್ ಕರ್ನಾಟಕ. ಅದು ನಾವು ಬ್ಲೆಸ್ಡ್ ಅಂಡರ್ಸ್ಟ್ಯಾಂಡಿಂಗ್ ಅಪ್ಪಾಜಿ ಅದಕ್ಕೆ ಅಭಿಮಾನಿ ದೇವರುಗಳು ಅಂತಾರೆ. ಯಾಕಂತಂದ್ರೆ ಅವರ ಪ್ರೀತಿ ವಿಶ್ವಾಸದಿಂದಲೇ ನಾವು ಇವತ್ತು ಎಷ್ಟು ಮಟ್ಟಿಗೆ ಕೈ ಬಿಟ್ಟಿರೋದು. ಯಾವುದೇ ಕಾರಣಕ್ಕೂ ನಾವು ಕೈ ಬಿಟ್ಟಿಲ್ಲ. ಅದಂತೂ ಭಾಳ ಖುಷಿ. ಈ ಪ್ರೊಡ್ಯೂಸರ್ ಆಗಲಿ ಇಂಟ್ರೆಸ್ಟ್ ಸಿನಿಮಾ ಅದು ಅದಕ್ಕೆ ಪ್ರತಿಫಲ ಸಿಕ್ಕಿದಾಗ ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ. ಲಾಸ್ಟ್ ಇದೆ 1 ವರ್ಷ ನೆನ್ನೆಗೆ ಆಪ್ರೇಷನ್ ಆಗಿ 1 ವರ್ಷ. ಡಾಕ್ಟ್ರು ನಿಮಗೆ ವಿಡಿಯೋ ಮಾಡಿ ಕಳಿಸಿದ್ರು. ನೋಡಿ ಅವ್ರು ಯಾರು ನಮ್ಮ ಪಾಲಿನ ದೇವರು ವೈದ್ಯ ನಾರಾಯಣ ನೋಡಿ ಏನು ಕನೆಕ್ಷನ್ ಇರುತ್ತೆ ಗೊತ್ತಾಗಲ್ಲ. ಅದೇ ಟೈಮ್ ನಿಲ್ಸಲ್ಲ ಕನೆಕ್ಷನ್ ಎಲ್ಲ ಸಿನಿಮಾದ ನೋಡಿದಾಗ ಕನೆಕ್ಟ್. ಈಗ ಇಂಥ ಸಬ್ಜೆಕ್ಟ್ ಸೊ ಅದು ರಮೇಶ್ ರೆಡ್ಡಿ ಅವರಿಗೆ ಥ್ಯಾಂಕ್ಸ್. ನಮಗೆ ಭಾಳ ಅದ್ಭುತವಾಗಿ ಅದಕ್ಕೆ ಅಪ್ಪಾಜಿ ನಿರ್ಮಾಪಕ ಅನ್ನದಾತ ನಿಜವಾದ ಅನ್ನದಾತ ಜನ ಧರ್ಮ ಕರ್ಮಗಳ ಮಧ್ಯೆ ಇರುವಂಥ ಬದುಕನ್ನ ತುಂಬಾ ಚೆನ್ನಾಗಿ ಬದುಕಿ ಅಂತ ಇರುವಂಥದ್ದು. ಬಟ್ ಇವತ್ತಿನ ಪರಿಸ್ಥಿತಿ ತುಂಬಾ ಚೆನ್ನಾಗಿದೆ ಸಿನಿಮಾ. ಯಾಕಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ನೋಡ್ತಾ ಇರ್ತೀವಿ ಎಲ್ಲ ಮತ್ತೊಂದು ದ್ವೇಷದ ಅಸೂಯೆ ಜಾಸ್ತಿನೇ ಇರುತ್ತೆ. ಅಂಥವ್ರಿಗೆ ತುಂಬಾ ಹೇಳ್ ಮಾಡ್ಸೋ ಸಿನಿಮಾ ಅನ್ಸುತ್ತೆ. ಈ ಧರ್ಮ ಕರ್ಮ ಬದುಕನ್ನು ತುಂಬಾ ಚೆನ್ನಾಗಿ ಸಂಭ್ರಮಿಸಿ ಸಿಂಪಲ್ ಅವ್ರಿಗೆ ಅಲ್ಲೇ ಆನ್ಸರ್ ಸಿಗುತ್ತೆ. ಯಾಕಂದ್ರೆ ಯಾರ ಮನೇಲಿ ಮರೆಯಕ್ಕೆ ಹೋಗ್ಬಾರ್ದು, ಯಾರ ಭಾವನೆ ಜೊತೆ ಆಟ ಆಡೋಕೆ ಹೋಗ್ಬಾರ್ದು. ಆಟ ಆಡಿದಾಗ ಒಂದು ಸೀನ್ ಬರುತ್ತೆ ನೋಡಿದ್ದೀನಿ, ಯಾವುದೋ ಜಗಳ ನಡೀತಾ ಇರುತ್ತೆ, ಒಬ್ರು ವೀಡಿಯೋ ಮಾಡ್ತಾರೆ, ಯಾವುದೇ ಭಾವನೆ ಜೊತೆ ಆಟ ಆಡ್ತಾ ಕೂತ್ಕೋಬಾರ್ದು. ಯು ಶುಡ್ ಟ್ರೈ ಟು ಸಾಲ್ವ್ ಇಟ್. ಸಾಲ್ವ್ ಮಾಡೋಕ್ಕಂತ ಭಾಳ ಕಷ್ಟ. ಏನಾಗ್ಬಿಟ್ಟಿದೆ ಅವಾಗ ಬದುಕಕ್ಕೆ ಬಿಡೋಣ, ಅದು ಭಾವನೆ ಇರಬೇಕು. ಯಾರೇ ಆಗಲಿ ಮನುಷ್ಯ ನಾವು ಮನುಷ್ಯ ಪಿಕ್ಚರ್ ಚೆನ್ನಾಗಿಲ್ಲ ಅಂದರೆ ಓಕೆ, ದಟ್ಸ್ ಆಲ್. ಈಗ ಮನುಷ್ಯ ಅರ್ಥ ಮಾಡ್ತಾರೆ. ಸೊಸೈಟಿ ಅಷ್ಟೇ ಎಷ್ಟು ದಿನ ಇರ್ತೀವಮ್ಮ ನಾವು ಸಂತೋಷ, ಎಷ್ಟು ದಿನ ಇರ್ತೀವಿ ನಾವು, ಅಷ್ಟು ದಿನ ನಾವೆಲ್ಲರೂ ಒಂದು ಅನ್ನೋನ್ನಾಗಿ ಇದ್ದರೆ ಸಾಕು. ಶಿವಣ್ಣ ಅಪ್ಡೇಟ್ ಆಗ್ತಾ ಬಂದಿದ್ದೀರಾ? ಸೊ ಏನಾದರೂ ಈ ರೋಲ್ ನೋಡ್ಬಿಟ್ಟು ಕೊಟ್ರೆ ಯಾರಾದರೂ ಒಂದು 5-6 ತಿಂಗಳಾಯ್ತು ಯಾರೋ ಕೊಟ್ಟು. ಅದು ನನಗೂ ಬೆಳಗ್ಗೆ ಗೊತ್ತಾಯ್ತು, ಭಾಳ ನೋವಾಯ್ತು. ಏನಂದರೆ ಯಾರು ತಪ್ಪು ಆತನ ತಪ್ಪು ಒಳ್ಳೇದು ಈಸಿ ಆತನ ಶಾಂತಿ ಸಿಗುತ್ತೆ. ದುಃಖ ಆಗಲೇ ಎಲ್ಲರಿಗೂ ಬರುತ್ತೆ ಹೋಗುತ್ತೆ, ಬಟ್ ಕ್ರಮೇಣ ಇದೆ ಆ ದುಃಖ ಕಮ್ಮಿ ಆಗಿದೆ. ಖುಷಿಯಾಗುತ್ತೆ.